ಏನು ತಲೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ನಮ್ಮ ಕೂದಲನ್ನು ಚೆನ್ನಾಗಿ ಇಟ್ಕೊಳ್ಬೇಕು, ಕೂದಲು ಚೆನ್ನಾಗಿ ಬೆಳಿಬೇಕು, ಚೆನ್ನಾಗಿ ಉದ್ದವಾಗಬೇಕು, ದಷ್ಟಪುಷ್ಟವಾಗಿರಬೇಕು ಅಂತ ಹೇಳಿದ್ರೆ ಎಲ್ಲರೂ ತಲೆ ಕೂದಲಿಗೆ ಅಪ್ಲೈ ಮಾಡುವಂಥದ್ದು ಕೊಬ್ಬರಿ ಎಣ್ಣೆ ಅಥವಾ ಕೊಕೊನೆಟ್ ಆಯಿಲ್. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಪ್ಯೂರ್ ಆರ್ಗ್ಯಾನಿಕ್ ಮನೆಯಲ್ಲೇ ಮಾಡಿರುವಂತಹ ಕೊಕೊನೆಟ್ ಆಯಿಲ್, ಕೊಬ್ಬರಿ ಎಣ್ಣೆ. ಯಾಕೆ ಕೊಬ್ಬರಿ ಎಣ್ಣೆನ ಇದರ ಬಗ್ಗೆ ಹೇಳ್ತಾ ಇದ್ದೀನಿ, ಯಾಕೆ ತಲೆಗೆ ಅಪ್ಲೈ ಮಾಡಿ ತೋರಿಸ್ತೆ ಅಂತ ಹೇಳಿದ್ರೆ, ಎಲ್ಲರೂ ಕೂಡ ಕೊಬ್ಬರಿ ಎಣ್ಣೆ ಅಂತ ಹೇಳಿದರೆ ಅದರ ನೆನಪಾಗುವಂಥದ್ದು ಇದು ತಲೆ ಕೂದಲಿಗೆ ಬಳಸುವಂತಹ ಒಂದು ಆಯಿಲ್. ಅಫ್ಕೋರ್ಸ್ ನೀವು ಎಲ್ಲರೂ ಕೂಡ ತಲೆ ಕೂದಲಿಗೆ ಅಪ್ಲೈ ಮಾಡುವಂಥದ್ದು. ಇದನ್ನು ಕೆಲವೊಂದು ಕಡೆ ಆರೋಗ್ಯಕ್ಕೂ ಕೂಡ, ಅಡುಗೆ ಪದಾರ್ಥಗಳಲ್ಲೂ ಕೂಡ ಬಳಸುವಂಥ ರೂಢಿ ಇದೆ. ನಾವು ನಮ್ಮ ಅಡುಗೆಗೆ ಬಳಸುವಂತಹ ರಿಫೈನ್ಡ್ ಆಯಿಲ್ ಬದಲಿಗೆ ಈ ಕೊಕೊನೆಟ್ ಆಯಿಲ್ ಬಳಸಿ ಕೂಡ ಅಡುಗೆಯನ್ನು ತಯಾರಿಸುವ ವಿಧಾನ ಕೆಲವೊಂದು ಊರುಗಳಲ್ಲಿ, ಕೆಲವೊಂದು ಸೈಡಲ್ಲಿ ಬಳಸ್ತಾರೆ. ಇವತ್ತು ಇದು ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಂದು ಅತ್ಯುತ್ತಮವಾದ ಎಣ್ಣೆ ಅಂತ ಹೇಳ್ಬೋದು. ನಮ್ಮ ಆರೋಗ್ಯಕ್ಕೆ ಎಷ್ಟೋ ಒಂದು ಪ್ರಯೋಜನಕಾರಿ ಅಂಶಗಳನ್ನು ಹೊಂದಿರುವಂಥದ್ದು ಈ ಒಂದು ಕೊಬ್ಬರಿ ಎಣ್ಣೆ. ದಿನನಿತ್ಯ ಒಂದು ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ಈ ಒಂದು ಕೊಬ್ಬರಿ ಎಣ್ಣೆನ ನಾವು ಸೇವನೆ ಮಾಡ್ತಾ ಬರೋದ್ರಿಂದ, 1 ಚಮಚ ಅಥವಾ 2 ಚಮಚ ಒಂದು ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ಇದನ್ನು ಸೇವನೆ ಮಾಡ್ತಾ ಬರೋದ್ರಿಂದ ಇದು ನಮ್ಮ ಆರೋಗ್ಯ ಸಮಸ್ಯೆಗಳಿಗೆ, ನಮ್ಮ ಆರೋಗ್ಯಕ್ಕೆ ತುಂಬಾ ಒಂದು ಒಳ್ಳೆಯದಾಗಿರುವಂತಹ ಎಣ್ಣೆ. ಅದರಲ್ಲೂ ಆರ್ಗ್ಯಾನಿಕ್ ಆಗಿ ಮನೆಯಲ್ಲೇ ಪ್ರಿಪೇರ್ ಮಾಡಿರುವಂತಹ ಎಣ್ಣೆ ಆಗಿರಬೇಕು. ಹಾಗೆ ಇದು ಕೇವಲ ನಮ್ಮ ತಲೆ ಕೂದಲಿನ ಆರೋಗ್ಯಕ್ಕೆ ಮಾತ್ರವಲ್ಲದೆ, ನಮ್ಮ ದೇಹದ ಆರೋಗ್ಯಕ್ಕೆ ಮಾತ್ರವಲ್ಲದೆ, ಇವಾಗಿನ ಕಾಲದಲ್ಲಿ ಜನರು ಎದುರಿಸ್ತಾ ಇರುವಂತಹ ಈ ಒಂದು ಹೆಚ್ಚಿನ ತೂಕದ ಸಮಸ್ಯೆ, ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವಂತಹ ಕೊಬ್ಬಿನ ಅಂಶವನ್ನು, ಬೊಜ್ಜನ್ನು ಕರಗಿಸೋದಕ್ಕೂ ಕೂಡ ಈ ಒಂದು ಕೊಬ್ಬರಿ ಎಣ್ಣೆನ ಬಳಸೋದ್ರಿಂದ ನಮ್ಮ ದೇಹದಲ್ಲಿ ಕೊಬ್ಬನ್ನು ಸುಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ನಿಮಗೆ ಆಶ್ಚರ್ಯ ಅನಿಸ್ಬೋದು, ಕೊಬ್ಬರಿ ಎಣ್ಣೆಯಲ್ಲಿ ಅಷ್ಟೊಂದು ಒಂದು ಔಷಧಿಯ ಗುಣವಿದೆ, ಅಷ್ಟೊಂದು ಪರಿಣಾಮಕಾರಿಯಾಗಿ ನಮ್ಮ ದೇಹದಲ್ಲಿ ಕೊಬ್ಬಿನ ಕರಗುವಿಕೆಗೆ, ಕೊಬ್ಬಿನ ಅಂಶದ ಕರಗುವಿಕೆಗೆ ಇದು ಸಹಾಯ ಮಾಡುತ್ತೆ. ಇದು ನಮ್ಮ ದೇಹದಲ್ಲಿ ಕೆಲಸ ಮಾಡುತ್ತೆ. ಇದನ್ನು ಯಾವ ರೀತಿ ಬಳಸೋದ್ರಿಂದ ಇದು ನಮ್ಮ ದೇಹದಲ್ಲಿ ನಮ್ಮ ತೂಕದ ಇಳಿಕೆಗೆ ಸಹಾಯ ಮಾಡುತ್ತೆ, ಇದನ್ನು ಹೇಗೆ ಬಳಸಬೇಕು, ಇದರಲ್ಲಿ ಅಂತ ಏನು ಒಂದು ಗುಣಲಕ್ಷಣಗಳು ಏನು ಇದರಲ್ಲಿ ಇರುವಂಥದ್ದು ನಮ್ಮ ದೇಹದಲ್ಲಿ ಕೊಬ್ಬಿನ ಅಂಶದ ಕರಗುವಿಕೆಗೆ ಅನ್ನುವ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಯಾರೆಲ್ಲ ನಿಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದ್ದೀರಾ, ನೀವು ಕೂಡ ನಿಮ್ಮ ತೂಕವನ್ನು ಇಳಿಸ್ಬೇಕು ಅಂತ ಹೇಳಿ ನಾನಾ ರೀತಿಯಲ್ಲಿ ಕಷ್ಟಪಡ್ತಾ ಇದ್ದೀರಾ, ಅಂಥವರಿಗೆ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ತುಂಬಾ ಯೂಸ್ಫುಲ್ ಆಗುವಂಥದ್ದು, ತುಂಬಾ ಹೆಲ್ಪ್ಫುಲ್ ಆಗುವಂಥ ವಿಡಿಯೋ. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಹೆಲ್ದಿಯಾಗಿ ಮನೆಯಲ್ಲೇ ಇದ್ದು ನಿಮ್ಮ ತೂಕದ ಇಳಿಕೆಗೆ ಸಹಾಯ ಮಾಡುವಂತಹ ರೆಮಿಡಿ ಅಂತಲೇ ಹೇಳ್ಬೋದು. ಅದಕ್ಕೂ ಮುಂಚೆ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಏನಾದರೂ ಅಭಿಪ್ರಾಯವನ್ನು ತಿಳಿಸಬೇಕು ಅನಿಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನೋದು ನಿಮಗೆ ಮೊದಲನೇದಾಗಿ ಬರುತ್ತೆ. ಬನ್ನಿ ಹಾಗಿದ್ರೆ ಜಾಸ್ತಿ ತಡ ಮಾಡದೆ ಈ ಒಂದು ಕೊಬ್ಬರಿ ಎಣ್ಣೆನ ಯಾವ ರೀತಿ ಬಳಸೋದ್ರಿಂದ ನಮ್ಮ ದೇಹದಲ್ಲಿ ತೂಕದ ಇಳಿಕೆಗೆ, ಇನ್ನಿತರ ಆರೋಗ್ಯ ಸಮಸ್ಯೆಗಳಿಂದ ದೂರ ಬರೋದಕ್ಕೆ ಇದು ಸಹಾಯ ಆಗುತ್ತೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಇಲ್ಲಿ ನಾನು ಕೊಬ್ಬರಿ ಎಣ್ಣೆಯನ್ನು ತೆಗೆದುಕೊಂಡಿದ್ದೀನಿ. ಆದಷ್ಟು ಮನೆಯಲ್ಲೇ ತಯಾರಿಸಿರುವಂತಹ ಆರ್ಗ್ಯಾನಿಕ್ ಆಗಿರುವ ಎಣ್ಣೆನೇ ತೆಗೆದುಕೊಳ್ಳಿ. ಯಾಕಂತ ಹೇಳಿದ್ರೆ ನಾವು ಇದನ್ನು ಸೇವನೆ ಮಾಡೋದ್ರಿಂದ, ನಮ್ಮ ದೇಹಕ್ಕೆ ತೆಗೆದುಕೊಳ್ಳೋದ್ರಿಂದ ಹೊರಗಡೆ ಪ್ಯಾಕ್ಡ್ ಆಗಿರುವಂಥ ಎಣ್ಣೆ ಅಷ್ಟು ಸೇಫ್ ಆಗಲ್ಲ. ಹಾಗಾಗಿ ಮನೆಯಲ್ಲೇ ತಯಾರಿಸಿರೋದಾದರೆ ಹೆಲ್ದಿ ಆ್ಯಂಡ್ ಸೇಫೆಸ್ಟ್ ಆಗಿರುತ್ತೆ. ಇದರಲ್ಲಿ ನಾನು 1 ಸ್ಪೂನಷ್ಟು ಎಣ್ಣೆನ ತೆಗೆದುಕೊಳ್ತಾ ಇದ್ದೀನಿ. ನಮಗೆ ಒಂದು ದಿನಕ್ಕೆ ಒಂದು ಹೊತ್ತಿಗೆ ಕೇವಲ 1 ಸ್ಪೂನ್ ಅಷ್ಟೇ ಬೇಕಾಗಿರುವಂಥದ್ದು. ಈ 1 ಸ್ಪೂನ್ ಕೊಬ್ಬರಿ ಎಣ್ಣೆನ 1 ಗ್ಲಾಸ್ ಅಥವಾ 1 ಕಪ್ ಅಥವಾ 1 ಲೋಟಕ್ಕೆ ನೀವು ಹಾಕ್ಕೊಳ್ಬೋದು. ಹಾಕ್ಕೊಂಡ ನಂತರ ಇದಕ್ಕೆ ನೀವು ನಿಮ್ಮ ಮನೆಯಲ್ಲಿ ಬಳಸುವ, ಕಾಫಿಗೆ ಬಳಸುವ ಯಾವುದೇ ರೀತಿ ಕಾಫಿ ಪೌಡರ್ ಆದರೂ ಪರವಾಗಿಲ್ಲ, ಬ್ರೂ, ನೆಸ್ಕಫೆ, ಇಲ್ಲಾಂದರೆ ಮಾಮೂಲಿಯಾಗಿರೋ ಕಾಫಿ ಪೌಡರ್ ಆದರೂ ನಡೆಯುತ್ತೆ. ಅದರಲ್ಲಿ ಅರ್ಧ ಸ್ಪೂನಷ್ಟು ಕಾಫಿ ಪೌಡರನ್ನು ಈ ಒಂದು ಎಣ್ಣೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀವು. ಅಥವಾ ಬ್ಲೆಂಡಿಂಗ್ ಜಾರಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿದ್ರೆ ನಿಮಗೆ ಒಂದು ಕ್ರೀಮಿ ಟೆಕ್ಸ್ಚರ್ ರೂಪದಲ್ಲಿ ಬರುತ್ತೆ. ಆ ರೀತಿಯಾದರೂ ಮಾಡ್ಬೋದು. ಇಲ್ಲಾಂದರೆ ಈ ಥರ ಸ್ಪೂನ್ ಸಹಾಯದಿಂದ ಎಣ್ಣೆ ಮತ್ತು ಕಾಫಿ ಪೌಡರನ್ನು ಚೆನ್ನಾಗಿ ಒಂದು 2 ರಿಂದ 3 ಸೆಕೆಂಡ್ಗಳ ಕಾಲ ಮಿಕ್ಸ್ ಮಾಡಬೇಕು. ಹೀಗೆ ಮಾಡಿದಾಗ ಈ ಒಂದು ಕೊಬ್ಬರಿ ಎಣ್ಣೆಯಲ್ಲಿ ನಮಗೆ MCTS ಅಂತ ಹೇಳಿ ಕರಿತೀವಿ, ಈ ಒಂದು ಅಂಶ ಸಿಗುತ್ತೆ. ಇದನ್ನು ಮೀಡಿಯಂ ಚೈನ್ ಟ್ರೈಗ್ಲಿಸರೈಡ್ಗಳು ಅಂತ ಹೇಳಿ ಕರಿತೀವಿ. ಹಾಗೆ ಕಾಫಿ ಪೌಡರಲ್ಲಿ ನಮಗೆ ಕೆಫೆನ್ ಅನ್ನೋ ಒಂದು ಅಂಶ ಸಿಗುತ್ತೆ. ಈ ಎರಡರ ಕಂಬೈನ್ ಆದಾಗ ಈ ಒಂದು ಕಾಂಬಿನೇಷನ್ ಅನ್ನೋದು ನಮ್ಮ ದೇಹದಲ್ಲಿ
ಕ್ಯಾಲೋರಿ ಬರ್ನಿಂಗಿಗೆ ಸಹಾಯ ಮಾಡುವಂಥದ್ದು, ಮೆಟಬಾಲಿಕ್ ಸಿಸ್ಟಮನ್ನು ಬೂಸ್ಟ್ ಮಾಡೋ ಮುಖಾಂತರ ನಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಣೆಗೊಳಿಸುವಂಥದ್ದು, ಹಾಗೆ ನಮ್ಮ ಹಸಿವನ್ನು ಕಂಟ್ರೋಲ್ ಮಾಡೋ ಮುಖಾಂತರ ಕೊಬ್ಬನ್ನು ಕರಗಿಸೋದಕ್ಕೆ ಸಹಾಯ ಮಾಡುವಂಥದ್ದು, ಹಾಗೆ ನಮ್ಮ ದೈಹಿಕ ಚಟುವಟಿಕೆಗಳಿಗೆ ಶಕ್ತಿಯನ್ನು ನೀಡುವಂಥದ್ದು. ಅನಂತರ ಈ ಒಂದು ಎಣ್ಣೆಯಲ್ಲಿ ಲಾರಿಕ್ ಆಮ್ಲ ಅನ್ನೋ ಒಂದು ಅಂಶ ಸಿಗುತ್ತೆ. ಇದು ನಮ್ಮ ದೇಹದಲ್ಲಿ ಕೊಬ್ಬನ್ನು ಸಂಗ್ರಹಿಸುವ ಬದಲು ನಮ್ಮ ದೇಹಕ್ಕೆ ಶಕ್ತಿಯಾಗಿ ಬದಲಾವಣೆ ಮಾಡುತ್ತೆ. ಈ ರೀತಿಯಾಗಿ ನಮ್ಮ ದೇಹದಲ್ಲಿ ಕೊಬ್ಬಿನ ಕರಗುವಿಕೆಗೆ ಇದು ಸಹಾಯ ಮಾಡುತ್ತೆ. ಈ ಎರಡರ ಮಿಶ್ರಣ ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ 1 ಗ್ಲಾಸಷ್ಟು ಬೆಚ್ಚನೆಯ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವಿಲ್ಲಿ ನೋಡಿದ ಹಾಗೆ ಸ್ವಲ್ಪ ಲ್ಯೂಕ್ವಾರ್ಮ್ ವಾಟರ್, ಕುಡಿಯೋದಕ್ಕೆ ಕಂಫರ್ಟಬಲ್ ಆಗಿರುವ ರೀತಿಯಲ್ಲಿ ಸ್ವಲ್ಪ ಬಿಸಿಯಾಗಿರೋ ನೀರನ್ನು ಹಾಕಿ ಒಂದು ಡ್ರಿಂಕ್ ರೂಪದಲ್ಲಿ ಇದನ್ನು ತಯಾರಿಸಿಕೊಂಡು ದಿನನಿತ್ಯ ಖಾಲಿ ಹೊಟ್ಟೆಗೆ ಬೆಳಿಗ್ಗೆ ಕುಡಿಯೋದ್ರಿಂದ ಇದು ನಮ್ಮ ದೇಹದಲ್ಲಿ ತೂಕದ ಇಳಿಕೆಗೆ, ಕೊಬ್ಬಿನ ಅಂಶ ಕರಗೋದಕ್ಕೆ, ನಮ್ಮ ಬೆಲ್ಲಿ ಫ್ಯಾಟನ್ನು ಕರಗಿಸೋದಕ್ಕೆ ಒಂದು ಉತ್ತಮವಾದ ಡ್ರಿಂಕ್ ಅಂತಲೇ ಹೇಳ್ಬೋದು. ಈ ಒಂದು ಡ್ರಿಂಕನ್ನು ನಾವು ಒಂದು ಎನರ್ಜಿ ಬೂಸ್ಟರ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ದಿನ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಈ ಒಂದು ಕೊಕೊನಟ್ ಆಯಿಲ್ ಕಾಫಿ, ಕೊಬ್ಬರಿ ಎಣ್ಣೆ ಕಾಫಿ ಅಂತಲೇ ಹೇಳಿ ಕರಿತೀವಿ, ಕೊಬ್ಬರಿ ಎಣ್ಣೆಯಿಂದ ಮಾಡಿರುವಂತಹ ಈ ಒಂದು ಕಾಫಿಯನ್ನು ಕುಡಿಯೋದ್ರಿಂದ ನಮ್ಮ ಒಂದು ಎನರ್ಜಿಯನ್ನು ಬೂಸ್ಟ್ ಮಾಡುತ್ತೆ. ನಮ್ಮ ದಿನನಿತ್ಯ ಒಂದು ಚಟುವಟಿಕೆಯಿಂದ ಇರೋದಕ್ಕೆ, ಲವಲವಿಕೆಯಿಂದ ಇರೋದಕ್ಕೆ, ನಮ್ಮ ಹಾರ್ಮೋನ್ಸ್ಗಳನ್ನು ಒಂದು ಆ್ಯಕ್ಟಿವೇಟ್ ಮಾಡುತ್ತೆ. ನಿಮಗೆಲ್ಲ ತಿಳಿದಿರೋ ಹಾಗೆ ಕಾಫಿಯನ್ನು ಕುಡಿಯೋದ್ರಿಂದ ಒಂದು ಮೈಂಡ್ ಕ್ಲಾರಿಟಿ ಸಿಗುತ್ತೆ, ಮೈಂಡ್ ರಿಫ್ರೆಶ್ ಆಗುತ್ತೆ, ಏನೇ ಒಂದು ಸ್ಟ್ರೆಸ್ ಇದ್ದರೆ ಸ್ಟ್ರೆಸ್ ರಿಲೀಫಿಗೆ ಸಹಾಯ ಆಗುತ್ತೆ. ಅದೇ ರೀತಿ ಈ ಒಂದು ಡ್ರಿಂಕನ್ನು, ಈ ಒಂದು ಎನರ್ಜಿ ಬೂಸ್ಟರ್ ಡ್ರಿಂಕನ್ನು ನಾವು ತೆಗೆದುಕೊಳ್ಳೋದ್ರಿಂದ ಇದು ನಮ್ಮ ತೂಕದ ಇಳಿಕೆಗೆ, ನಮ್ಮ ದೇಹದಲ್ಲಿ ನಮ್ಮ ಮೆಟಬಾಲಿಕ್ ಸಿಸ್ಟಮನ್ನು ಬೂಸ್ಟ್ ಮಾಡುತ್ತೆ. ಚಯಾಪಚಯ ಕ್ರಿಯೆ ದರವನ್ನು ಹೆಚ್ಚಿಸಿ ನಮ್ಮ ದೇಹದಲ್ಲಿ ಕೊಬ್ಬನ್ನು ಸುಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಇದನ್ನು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದಾಗ ನಮ್ಮ ದಿನಪೂರ್ತಿ ನಮ್ಮ ಹಸಿವನ್ನು ನಿಯಂತ್ರಣ ಮಾಡೋದಕ್ಕೆ, ಅನಗತ್ಯ ಆಹಾರ ಪದಾರ್ಥಗಳ ಮೇಲಿನ ಕ್ರೇವಿಂಗ್ಸನ್ನು ತಡೆಯೋದಕ್ಕೆ, ನಮ್ಮ ಕ್ಯಾಲರಿ ಇಂಟೇಕನ್ನು ಕಡಿಮೆ ಮಾಡೋ ಮುಖಾಂತರ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಈ ಒಂದು ಡ್ರಿಂಕ್ ಅನ್ನೋದು ಸಹಾಯ ಮಾಡುತ್ತೆ. ಈ ಒಂದು ಕೊಬ್ಬರಿ ಎಣ್ಣೆಯಲ್ಲಿ ನಮಗೆ MCT ಅನ್ನೋ ಒಂದು ಮೀಡಿಯಂ ಚೈನ್ ಟ್ರೈಗ್ಲಿಸರೈಡ್ ಅಂತ ಹೇಳಿ ಕರಿತೀವಿ. ಹಾಗೆ ಕಾಫಿಯಲ್ಲಿ ಕೆಫೆನ್ ಅನ್ನೋ ಒಂದು ಅಂಶ. ಇವೆರಡರ ಸಮ್ಮಿಲನದಿಂದ ನಮ್ಮ ದೇಹದಲ್ಲಿ ಕೊಬ್ಬನ್ನು, ಕ್ಯಾಲರಿಯನ್ನು ಸುಡೋದಕ್ಕೆ ಇದು ಸಹಾಯ ಆಗುವಂಥದ್ದು. ಹಾಗಾಗಿ ನಾನು ಮೊದಲೇ ಹೇಳಿದ ಹಾಗೆ ಕೊಬ್ಬರಿ ಎಣ್ಣೆಯಿಂದ ಎಷ್ಟೋ ಆರೋಗ್ಯಕಾರಿ ಪ್ರಯೋಜನಗಳು, ಔಷಧೀಯ ಗುಣಗಳು ನಮ್ಮ ದೇಹದಲ್ಲಿ ಆರೋಗ್ಯ ಸಮಸ್ಯೆಗಳನ್ನು ಗುಣಪಡಿಸುತ್ತೆ. ಹಾಗೆ ನಮ್ಮ ತೂಕದ ಇಳಿಕೆಗೂ ಕೂಡ ಸಹಾಯ ಮಾಡುವಂಥದ್ದು. ನಮ್ಮ ದೇಹದಲ್ಲಿ ಕೊಬ್ಬಿನ ಅಂಶ ಸಂಗ್ರಹವಾಗದೇ ಇರೋ ರೀತಿಯಲ್ಲಿ ತಡೆಯೋದಕ್ಕೆ ಈ ಒಂದು ಕಪ್, ಈ ಒಂದು ಗ್ಲಾಸ್ ಡ್ರಿಂಕ್ ಅನ್ನೋದು ನಮಗೆ ದಿನನಿತ್ಯ ಒಂದು ಎನರ್ಜಿಯನ್ನು ಕೊಡೋ ಮುಖಾಂತರ ಇದು ನಮ್ಮ ದೇಹದಲ್ಲಿ ಕೊಬ್ಬಿನ ರೂಪಕ್ಕೆ ಸಂಗ್ರಹವಾಗದೆ ನಮಗೆ ಒಂದು ಶಕ್ತಿಯನ್ನು ನೀಡೋದಕ್ಕೆ, ನಮ್ಮ ದೇಹಕ್ಕೆ ಒಂದು ಶಕ್ತಿಯನ್ನು ನೀಡೋದಕ್ಕೆ ಈ ಒಂದು ಡ್ರಿಂಕ್ ಅನ್ನೋದು ಸಹಾಯ ಮಾಡುತ್ತೆ. ಇದನ್ನು ನೀವು ಕೇವಲ 2 ಇಂಗ್ರೀಡಿಯೆಂಟ್ಸಿಂದ ಈ ರೀತಿಯಾಗಿ ತಯಾರು ಮಾಡಿಕೊಂಡ್ರೆ ನಿಮಗೆ ಹೆಲ್ದಿಯಾಗಿ ನಿಮ್ಮ ತೂಕವನ್ನು ಇಳಿಸ್ಕೊಳ್ಬೋದು. ಇದರಲ್ಲಿ ಯಾವುದೇ ರೀತಿ ಸಕ್ಕರೆಯನ್ನು ಆ್ಯಡ್ ಮಾಡದೆ ಕುಡಿಯೋದ್ರಿಂದ ತುಂಬಾ ಸೇಫೆಸ್ಟ್ ಆಗಿರುತ್ತೆ. ಕೆಲವರು ಸ್ವಲ್ಪ ಇದಕ್ಕೆ ಒಂದು ಪಿಂಚ್ ಆಫ್ ಬೆಲ್ಲವನ್ನು ಸೇರಿಸ್ಕೊಳ್ಬೋದು, ಇಲ್ಲ ಬ್ರೌನ್ ಶುಗರನ್ನು ಸೇರಿಸ್ಕೊಳ್ಬೋದು, ಇಲ್ಲ ಅಂದರೆ ಜೇನುತುಪ್ಪನ ಸೇರಿಸ್ಕೊಳ್ಬೋದು. ಫಸ್ಟಲ್ಲಿ ಸ್ವಲ್ಪ ರೂಢಿ ಆಗಬೇಕು, ಕುಡಿಯೋದಕ್ಕೆ ಆಗಲ್ಲ ಹಾಗೆ ಅನ್ನೋರು, ಇಲ್ಲ ನಾವು ಕುಡಿತೀವಿ ಅಂತ ಕಂಫರ್ಟಬಲ್ ಇದೆ ಅಂತ ಹೇಳಿದ್ರೆ ಹೀಗೆ ಕುಡಿಯೋದ್ರಿಂದ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಈ ಒಂದು ಡ್ರಿಂಕನ್ನು ತೆಗೆದುಕೊಳ್ಳೋದ್ರ ಜೊತೆಯಲ್ಲಿ ನಿಮ್ಮ ದಿನನಿತ್ಯ ಆಹಾರ ಪದ್ಧತಿ ಅನ್ನೋದು ಒಂದು ಹೆಲ್ದಿ ವೇಯಲ್ಲಿ ಬ್ಯಾಲೆನ್ಸ್ಡ್ ಮೀಲನ್ನು ತೆಗೆದುಕೊಳ್ಬೇಕು. ಹಾಗೆ ದಿನನಿತ್ಯ 30-40 ನಿಮಿಷಗಳ ಕಾಲ ಒಂದು ಆ್ಯಕ್ಟಿವಿಟೀಸ್ ಆಗಿರ್ಬೋದು, ವಾಕಿಂಗ್ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ಏನಾದರೂ ಮಾಡೋ ಮುಖಾಂತರ ಬಾಡಿಯನ್ನು ಆ್ಯಕ್ಟಿವ್ ಆಗಿ ಇಟ್ಕೊಳ್ಬೇಕು. ಹಾಗೆ 3-4 ಲೀಟರ್ ನೀರನ್ನು ಕುಡಿಯೋ ಮುಖಾಂತರ ಬಾಡಿ ಹೈಡ್ರೇಟ್ ಆಗಿ ಇಟ್ಕೊಳ್ಳಿ, ಸ್ಟ್ರೆಸ್ ಫ್ರೀ ಆಗಿರಿ. ಇದೆಲ್ಲದರ ಜೊತೆಯಲ್ಲಿ ಈ ಒಂದು ಡ್ರಿಂಕನ್ನು ಕೇವಲ 1 ವಾರದಿಂದ 10 ದಿವಸಗಳ ಕಾಲ ಕಂಟಿನ್ಯೂಸ್ ಆಗಿ ಟ್ರೈ ಮಾಡಿದ್ದೇ ಹೋದಲ್ಲಿ ನಿಮ್ಮ ದೇಹದಲ್ಲಿರುವ ಎಂಥದೇ ಕೆಟ್ಟ ಕೊಬ್ಬು, ಎಷ್ಟೇ ಹಳೆಯ ಕೊಬ್ಬು ಆಗಿದ್ರೂ ಕೂಡ ಕರಗೋದ್ರಲ್ಲಿ ಎರಡನೇ ಮಾತಿಲ್ಲ. ಹಾಗೆ ಹೊಟ್ಟೆ ಸುತ್ತ ಸಂಗ್ರಹವಾಗಿರೋ ಕೆಟ್ಟ ಕೊಬ್ಬಿನ ಅಂಶ ಕೂಡ ಕರಗುತ್ತೆ. ನಿಮ್ಮ ಹೊಟ್ಟೆ ಕೂಡ ಸ್ಲಿಮ್ ಆಗೋದ್ರಲ್ಲಿ ಎರಡನೇ ಮಾತಿಲ್ಲ. ಎಷ್ಟೋ ಜನ ಅವರ ಹೊಟ್ಟೆ ಸುತ್ತ ಇರುವ ಕೊಬ್ಬಿನ ಅಂಶವನ್ನು ಕರಗಿಸ್ಕೊಳ್ಬೇಕು, ಸ್ಲಿಮ್ ಆಗಬೇಕು ಅಂತ ಹೇಳಿ ಕಷ್ಟಪಡ್ತಾ ಇರ್ತಾರೆ, ಬೆಲ್ಲಿ ಫ್ಯಾಟನ್ನು ಕರಗಿಸ್ಕೊಳ್ಳೋದಕ್ಕೆ. ಅದಕ್ಕೂ ಕೂಡ ಈ ಒಂದು ಡ್ರಿಂಕ್ ಒಂದು ನಂಬರ್ 1 ಅಂತ ಹೇಳ್ತೀನಿ. ಅಷ್ಟೊಂದು ಎಫೆಕ್ಟಿವ್ ಆಗಿ ನಮ್ಮ ದೇಹದಲ್ಲಿ ಕೆಲಸ ಮಾಡುತ್ತೆ. ಹಾಗೆ ನಮ್ಮ ಹೃದಯದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಈ ಒಂದು ಕಾಫಿಯನ್ನು ದಿನನಿತ್ಯ ನಾವು ಈ ರೀತಿಯಾಗಿ ಕುಡಿತಾ ಬರೋದ್ರಿಂದ ನಮ್ಮ ಕೊಲೆಸ್ಟ್ರಾಲ್ ಮಟ್ಟವನ್ನು ತಡೆಯೋದಕ್ಕೆ, ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸೋದಕ್ಕೆ, ನಮ್ಮ ಕೊಲೆಸ್ಟ್ರಾಲ್ ಇರುವಂಥ ಕೆಟ್ಟ ಕೊಬ್ಬನ್ನು ಹೊರಗಡೆ ಹಾಕಿ ಒಳ್ಳೆ ಕೊಬ್ಬಿನ ಉತ್ಪಾದನೆಗೆ ಸಹಾಯ ಮಾಡುತ್ತೆ.
ಹೀಗೆ ನಾನಾ ರೀತಿಯಲ್ಲಿ ಈ ಒಂದು ಡ್ರಿಂಕ್ ಅನ್ನೋದು ನಮಗೆ ಸಹಾಯ ಮಾಡುವಂಥದ್ದು. ಹಾಗಿದ್ರೆ ಈ ಒಂದು ಎನರ್ಜಿ ಬೂಸ್ಟರ್ ಡ್ರಿಂಕನ್ನು ಇವತ್ತಿನಿಂದನೇ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗಿಯೂ ಟ್ರೈ ಮಾಡಿ. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ನಿಮ್ಮ ವೆಯ್ಟ್ ಲಾಸಿಗೆ ಈ ಒಂದು ಡ್ರಿಂಕ್ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಗೆ ಈ ಒಂದು ಡ್ರಿಂಕನ್ನು ಯಾರಾದರೂ ಕುಡಿಬಾರ್ದ ಅಂತ ನೋಡಿದ್ರೆ ಚಿಕ್ಕ ಮಕ್ಕಳಿಗೆ ಬೇಡ, ಪ್ರೆಗ್ನೆಂಟ್ ವುಮೆನ್ಸ್, ಬಾಣಂತಿಯರು, ಏನಾದರೂ ಆರೋಗ್ಯ ಸಮಸ್ಯೆ ಇದ್ದು ಮೆಡಿಸಿನನ್ನು ತೆಗೆದುಕೊಳ್ತಾ ಇದ್ದರೆ ಅಂಥವರೆಲ್ಲ ಸ್ಕಿಪ್ ಮಾಡಿ. ಆರೋಗ್ಯ ಸಮಸ್ಯೆ ಇದ್ದು ಮೆಡಿಸಿನನ್ನು ತೆಗೆದುಕೊಳ್ತಾ ಇರೋರು ಅವರ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಆಮೇಲೆ ಇದನ್ನು ಯೂಸ್ ಮಾಡ್ಬೋದು. ಖಂಡಿತವಾಗಿಯೂ ಟ್ರೈ ಮಾಡಿ. ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಇದರಿಂದ ರಿಸಲ್ಟ್ ಸಿಕ್ಕ ಮೇಲೆ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೀಗೆ ಇನ್ನಷ್ಟು ಮತ್ತಷ್ಟು ಹೊಸ ವೆಯ್ಟ್ ಲಾಸ್ ಟಿಪ್ಸ್ ರೆಮಿಡಿಗಳೊಂದಿಗೆ ಸಿಗ್ತಾ ಹೋಗ್ತೀನಿ. ಎಲ್ಲ ವಿಡಿಯೋಗಳನ್ನು ಫಾಲೋ ಮಾಡಿ, ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.